ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೂಪಾ ಕುಬೇಂದ್ರಪ್ಪ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿರ್ತೀರಾ. ಫ್ರೆಂಡ್ಸ್, ಇವತ್ತು ನಾನು ಡೈಲಿ ವ್ಲಾಗ್ ಶೂಟ್ ಮಾಡ್ತಾ ಇದ್ದೀನಿ. ಅಂಡ್ ಇವತ್ತು ಬಂದ್ಬಿಟ್ಟು ಥರ್ಸ್ಡೇ, ಗುರುವಾರ. ಸೊ ಇವಾಗ ನಾನು ಸ್ನಾನ ಎಲ್ಲ ಮಾಡ್ಕೊಂಡ್ ಬಂದಿದ್ದೀನಿ. ಜಸ್ಟ್ ನನ್ನ ಸ್ಕಿನ್ ಕೇರ್ ಕೂಡ ಮುಗಿಸ್ದೆ. ಇವಾಗ ಪೂಜೆ ಮಾಡಬೇಕು. ಗುರುವಾರದ ಪೂಜೆ ಒಂದ್ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತಾನೆ ಹೇಳ್ಬೋದು. ನೋಡೋಣ ಇವತ್ತಿನ ದಿನ ಯಾವ ರೀತಿ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ನನ್ನ ದಿನ ಸ್ಟಾರ್ಟ್ ಆಗೋದೆ ಪೂಜೆ ಎಲ್ಲ ಮುಗಿದ ಮೇಲೆನೆ ಸ್ಟಾರ್ಟ್ ಆಗುವಂಥದ್ದು. ಸೊ ಹಾಗಾಗಿ ಇವತ್ತು ಕೂಡ ಗುರುವಾರದ ಪೂಜೆನ ಆದಷ್ಟು ಬೇಗ ಮುಗಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಟೈಮ್ ಆಕ್ಚುಲಿ ಲೇಟ್ ಆಗ್ಬಿಟ್ಟಿದೆ. ಏನಕ್ಕೆ ಅಂತಂದ್ರೆ ನಮ್ಮನೇಲಿ ಪುಟ್ ಪುಟ್ ಮಕ್ಳಿದ್ದಾರೆ. ಸೊ ಅವ್ರು ಸ್ಕೂಲ್ಗೆ ಹೋಗ್ತಾರೆ. ಸೊ ಅವ್ರ ಸ್ನಾನ ತಿಂಡಿ ಅಂತ ಮುಗಿಸೋ ತನಕನೂ ಕೂಡ ವಿ ಹ್ಯಾವ್ ಟು ವೈಟ್. ಎದ್ದೇಳೋದು ಸ್ವಲ್ಪ ಲೇಟ್ ಆಗ್ಬಿಡುತ್ತೆ. ಹೀಗೇನೆ ಅದು ಇದು ಅಂತ ಹೇಳ್ಬಿಟ್ಟು ಸ್ವಲ್ಪ ಗಡಿಬಿಡಿಲಿ ಹೆಂಗೆ ಬೇಗ ಮಾಡೋಣ ಅಂತಂದ್ರೂ ಕೂಡ ಒಂದ್ ಸ್ವಲ್ಪ ಲೇಟ್ ಆಗೇ ಆಗುತ್ತೆ. ಫೈನ್, ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ಏನೇ ಇದ್ರೂ ಕೂಡ ಅಕ್ಸೆಪ್ಟ್ ಮಾಡ್ಕೋಬೇಕು, ಮೂವ್ ಆನ್ ಆಗಬೇಕು. ಸೊ ಇವಾಗ ಪೂಜೆ ಮಾಡಬೇಕು. ಬನ್ನಿ, ತಡ ಮಾಡೋದು ಬೇಡ, ಬೇಗ ಬೇಗ ಫಟಾಫಟ್ ಅಂತ ಪೂಜೆ ಮಾಡೋಣ. ನನ್ನ ಜೊತೆ ಜಾಯ್ನ್ ಆಗಿ. ಫೈನಲಿ ದೇವ್ರ ಮನೆಗೆ ಎಂಟ್ರಿ ಆದೆ. ಸೊ ಬಿಫೋರ್ ಪೂಜೆ ನಾನೊಂದು ಕ್ಲಿಪ್ಪಿಂಗ್ಸ್ನ ತಗೊಂಡೆ, ಬಿಕಾಸ್ ಆಫ್ಟರ್ ಪೂಜೆನೂ ಕೂಡ ತೋರಿಸ್ತೀನಿ ಅಲ್ವಾ. ಸೊ ಹಾಗಾಗಿ ಕಂಪ್ಯಾರಿಸನ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ಅಂತ ಹೇಳಿಬಿಟ್ಟು. ಯೂಶ್ವಲಿ ಗುರುವಾರ ಬಂದುಬಿಟ್ಟು ದೇವ್ರ ಮನೆ ಐಟಮ್ಸ್ ಏನೇನಿರುತ್ತೆ ಅಲ್ವಾ, ಸೊ ಅದೆಲ್ಲದನ್ನು ಕೂಡ ನಾನು ವಾಶೌಟ್ ಮಾಡ್ತೀನಿ. ಅಂದರೆ ನೆಕ್ಸ್ಟು ಫ್ರೈಡೇಗೆ ಯಾವುದೇ ಕಾರಣಕ್ಕೂ ನಾವು ಪೂಜೆ ಐಟಮ್ಸನ್ನು ತೆಗೆಯೋದಿಲ್ಲ. ಅಂದರೆ ಕಳಶ ಎಲ್ಲ ತೆಗೆಯೋದಿಲ್ಲ. ಯೂಶ್ವಲಿ ಫ್ರೈಡೇ, ಶುಕ್ರವಾರ, ಲಕ್ಷ್ಮೀವಾರ. ಸೊ ಲಕ್ಷ್ಮೀವಾರದ ದಿನ ಕಳಶ ಎಲ್ಲ ತೆಗಿಬಾರ್ದು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ಗುರುವಾರನೇ ನಾವು ದೇವ್ರ ಮನೆ ಐಟಮ್ಸ್ ಎಲ್ಲ ನೀಟಾಗಿ ವಾಶೌಟ್ ಮಾಡ್ತೀವಿ. ಆ್ಯಂಡ್ ಶುಕ್ರವಾರದ ಪೂಜೆಗೆ ಬೇಕಾಗಿರುವ ಎಲ್ಲ ತಯಾರಿಗಳನ್ನು ಕೂಡ ಮಾಡ್ಕೋತೀವಿ ಅಂತ ಹೇಳ್ಬೋದು. ಆ್ಯಂಡ್ ಇವತ್ತು ಕೂಡ ಅಷ್ಟೇ, ದೇವ್ರ ಮನೆ ಐಟಮ್ಸ್ ನೀವು ನೋಡ್ತಾ ಇರ್ಬೋದು, ಬಿಫೋರ್ ಹೇಗಿತ್ತು ಆ್ಯಂಡ್ ಇವಾಗ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ಎಲ್ಲದೂ ಕೂಡ ನೀಟಾಗಿ ವಾಶೌಟ್ ಮಾಡಿದೆ. ಆ್ಯಂಡ್ ವಾಶ್ ಆದಮೇಲೆ ನಾನು ದೇವ್ರ ಮನೆಯಲ್ಲಿ ತುಂಬ ಕೆಲಸ ಕಾರ್ಯಗಳಿರುತ್ತೆ. ಸೊ ಅದೆಲ್ಲದನ್ನು ಕೂಡ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ನಿಮಗೂ ಕೂಡ ನೋಡೋರಿಗೆ ಬೋರ್ ಆಗಬಾರ್ದಲ್ವ. ಸೊ ಹಾಗಾಗಿ ಜಸ್ಟ್ ನಾನು ಕ್ಲಿಪ್ಪಿಂಗ್ಸ್ ಅಷ್ಟೇ ತೊಗೋತಾ ಇದ್ದೀನಿ, ಕಂಪ್ಲೀಟ್ ಡೀಟೇಲ್ಡಾಗಿ ತೋರಿಸ್ತಾ ಇಲ್ಲ ಅಷ್ಟೇ. ಆ್ಯಂಡ್ ಈಗ ನಾನು ದೀಪ ಹಚ್ತಾ ಇದ್ದೀನಲ್ವಾ, ಸೊ ಈ ದೀಪ ಹಚ್ಚೋದು ನನ್ನ ಫೈನಲ್ ಸ್ಟೇಜ್. ಇಲ್ಲಿವರೆಗೂ ಬರಲಿಕ್ಕೆ ತುಂಬ ಅಂದರೆ ತುಂಬ ಟೈಮ್ ಹಿಡಿಯುತ್ತೆ, ಬಿಕಾಸ್ ಗುರುವಾರದ ಪೂಜೆ ತುಂಬ ಲೇಟ್ ಆಗುತ್ತೆ. ಒಂದು 2-2.5 ಗಂಟೆ ನನಗೆ ಟೈಮ್ ಹಿಡಿಯುತ್ತೆ ಪೂಜೆ ಅವತ್ತಿನ ದಿನದ್ದು. ಸೊ ಪ್ರತಿಯೊಂದನ್ನು ಕೂಡ ತೊಳೆದು ಬೆಳಗಿ, ಆಮೇಲೆ ದೇವ್ರ ಫೋಟೋ ಎಲ್ಲ ಹೊರಿಸ್ಬಿಟ್ಟು ದೇವ್ರುಗಳಿಗೆ ಎಲ್ಲದಕ್ಕೂ ಕೂಡ ನಾಮ ಇಟ್ಟು, ಆಮೇಲೆ ನಾನು ದೀಪ ಹಚ್ಬಿಟ್ಟು ನಾನು ನನಗೆ ಬೇಕಾಗಿರುವಂತಹ ಮಂತ್ರಗಳನ್ನು ಪಠಿಸಿ, ಆಮೇಲೆ ನಾನು ದೇವರಿಗೆ ಉದ್ಬತ್ತಿ ಆಗಿರ್ಬೋದು, ಮಹಾಮಂಗಳಾರತಿ ಆಗಿರ್ಬೋದು ಮಾಡ್ತೀನಿ. ಸೊ ಇದು ಆಲ್ಮೋಸ್ಟ್ ಗುರುವಾರ ಸೇಮ್ ನಾನು ಇವಾಗ ಏನು ತೋರಿಸ್ತಾ ಇದ್ದೀನಿ ಇದೇ ರೀತಿ ಇರುತ್ತೆ ಪೂಜೆ ಅನ್ನೋದು. ಬಟ್ ಡೀಟೇಲ್ಡಾಗಿ ತೋರಿಸಿದ್ರೆ ನಿಮಗೂ ಒಂದು ಸ್ವಲ್ಪ ಬೋರ್ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಜಸ್ಟ್ ಮೇನ್ ಕ್ಲಿಪ್ಪಿಂಗ್ಸನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ. ಬಟ್ ನಿಜವಾಗ್ಲೂ ಹೇಳ್ತೀನಿ, ಇವತ್ತಿನ ಪೂಜೆನೂ ಕೂಡ ತುಂಬ ಚೆನ್ನಾಗಾಯಿತು. ಆದರೆ ಒಂದೇನು ಬೇಜಾರಂದರೆ ಇವತ್ತು ಸ್ವಲ್ಪ ಹೂವು ಕಡಿಮೆ ಇತ್ತು. ನನಗೇನಂದರೆ ದೇವ್ರ ಪೂಜೆ ಅಂತ ಬಂದಾಗ ಸ್ವಲ್ಪ ಹೂವು ಜಾಸ್ತಿ ಇದ್ದರೆ ಚೆನ್ನಾಗಿ ಅನಿಸುತ್ತೆ. ಯಾಕೆಂದರೆ ಹೂವಿನಿಂದನೇ ಅಲ್ವಾ ನಾವು ಒಳ್ಳೆ ಅಲಂಕಾರ ಮಾಡ್ಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ನನಗೆ ಹೂವು ಚೆನ್ನಾಗಿತ್ತು ಅಂತಂದ್ಬಿಟ್ರೆ ನಿಜವಾಗ್ಲೂ ಇನ್ನೂ ತುಂಬ ಖುಷಿಯಿಂದ ನಾನು ಪೂಜೆ ಮಾಡ್ತೀನಿ ಅಂತ ಹೇಳ್ಬೋದು. ಸಂಭವ ಪರವಾಗಿಲ್ಲ, ಅಗದಿ ಹೂವಿಲ್ಲ ಅನ್ನೋದಕ್ಕಿಂತ ಇಷ್ಟಿತ್ತು ಮಾಡಿದ್ದೀನಿ. ಆ್ಯಂಡ್ ತಾಯಿ ನಿಮಗೂ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಬೇಡ್ತಾ ಇದ್ದೀನಿ. ಆ್ಯಂಡ್ ಫೈನಲಿ ನೀವು ನೋಡ್ತಾ ಇರ್ಬೋದು, ದಿಸ್ ಇಸ್ ಅ ಫೈನಲ್ ಕ್ಲಿಪ್ಪಿಂಗ್ಸ್ ಅಬೌಟ್ ಥರ್ಸ್ಡೇ ಪೂಜೆ ದಿನ ಏನು ಮಾಡಿದ್ದೀನಿ ಅದನ್ನು ಒಂದು ಸ್ಮಾಲ್ ಗ್ಲಿಮ್ಸ್ನ ತೊಗೊಂಡು ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಫೀಲ್ ಬ್ಲೆಸ್ಡ್ ಅನ್ನಿಸ್ತು, ತುಂಬ ಖುಷಿ ಆಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾನು ದೇವರಿಗೆ ಹಡ್ಬಿದ್ದು ನಮಸ್ಕಾರ ಮಾಡಿಬಿಟ್ಟು ದೇವ್ರ ಮನೆಯಿಂದ ಆಚೆ ಬಂದೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಮ್ಮ ಮನೇಲಿ ಅಮ್ಮ ಇವತ್ತು ತುಪ್ಪ ಕಾಯಿಸಿದ್ರು. ತುಪ್ಪ ಕಾಯಿಸೋ ದಿನ ನನಗೊಂಥರ ಖುಷಿ, ಅದೇನಂತ ಗೊತ್ತಿಲ್ಲ, ಮನೆಯೆಲ್ಲ ಘಮ ಅಂತ ಇರುತ್ತೆ. ಸೊ ಅದಕ್ಕೆ ಅದೊಂದು ಸ್ಮಾಲ್ ಕ್ಲಿಪ್ಪಿಂಗ್ಸ್ ತಗೊಂಡೆ. ಅದಾದಮೇಲೆ ಟಿಫನ್ ಮಾಡೋಣ ಅಂತ ಹೇಳಿಬಿಟ್ಟು ಟಿಫನ್ ಕೂಡ ನಾನು ಸರ್ವ್ ಮಾಡ್ಕೋತಾ ಇದ್ದೀನಿ. ನಮ್ಮನೇಲಿ ಇವತ್ತು ಟಿಫನ್ನಿಗೆ ಉಪ್ಪಿಟ್ಟು ಮಾಡಿದರು. ಸೊ ಉಪ್ಪಿಟ್ಟನ್ನು ಕೂಡ ಇವತ್ತು ನಾನು ತಿಂದ್ಕೊಂಡೆ. ಆಲ್ಮೋಸ್ಟ್ ನಾನು ಉಪ್ಪಿಟ್ಟು ತಿನ್ನೋ ಅಷ್ಟೊತ್ತಿಗೆ ಎಷ್ಟೊತ್ತಾಗಿತ್ತು ಗೊತ್ತಾ, ನಿಜವಾಗ್ಲೂ ತುಂಬ ಅಂದರೆ ತುಂಬ ಲೇಟ್ ಆಗಿಬಿಟ್ಟಿತ್ತು. ನಾನು ಮುಂದೆ ತೋರಿಸ್ತೀನಿ ನಿಮಗೆ, ಟೈಮ್ ಕೂಡ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಎಷ್ಟಾಗಿತ್ತು ನಂದು ಇದೆಲ್ಲ ಕಂಪ್ಲೀಟ್ ಮುಗಿಯೋ ಅಷ್ಟೊತ್ತಿಗೆ ಅಂತ ಹೇಳಿಬಿಟ್ಟು. ಬಟ್ ಏನು ಮಾಡೋಕ್ಕಾಗಲ್ಲ, ಸಮ್ಡೇ ಹಿಂಗಾಗುತ್ತೆ. ಆದರೂ ನಾನು ಹೇಳೋದು ಏನಂತಂದರೆ, ಏನೇ ಇರಲಿ ಬಿಫೋರ್ ದಟ್ ಒಂದು ಜ್ಯೂಸ್ ಆದರೂ ಅಥವಾ ಒಂದು ಸ್ಯಾಲಡ್, ಸ್ಮೂತಿ ಏನಾದರೂ ಒಂದು ಸ್ವಲ್ಪ ತೊಗೊಂಡ್ರೆ ಬೆಟರು. ಬಟ್ ಇವತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಆನೆಸ್ಟ್ಲಿ ಏನನ್ನೂ ತೊಗೊಂಡಿರಲಿಲ್ಲ. ಸಂಹವ್ ಉಪ್ಪಿಟ್ಟನ್ನೇ ನಾನು ತಿನ್ಕೊಂಡು ಬಂದು ಟೈಮ್ ನೋಡ್ತಾ ಇರ್ಬೋದು ನೀವು, 12 ಗಂಟೆ ಎಕ್ಸಾಕ್ಟ್ ಆಗಿಬಿಟ್ಟಿತ್ತು. ಸೊ ನೋಡಿ, ಇವತ್ತು ಥರ್ಸ್ಡೇ ಪೂಜೆ ಎಲ್ಲ ಇಷ್ಟೊತ್ತಾಯಿತು ನಂದು. ಫ್ರೆಂಡ್ಸ್, ನೋಡಿದ್ರಿ ಅಲ್ವಾ ಗುರುವಾರದ ಪೂಜೆ ಎಷ್ಟು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಟೈಮ್ ಕೂಡ ನಿಮಗೆ ತೋರಿಸಿದ್ದೀನಿ ನಾನು. ಆಲ್ಮೋಸ್ಟ್ ಗುರುವಾರದ ಪೂಜೆ ನನ್ನ ಮನೇಲಿ ಒಂದು 11:30-12 ಹಿಂಗೇನೆ ಕ್ಲೋಸ್ ಆಗುವಂಥದ್ದು. ಗೊತ್ತಿಲ್ಲ, ಎಷ್ಟೇ ಬೇಗ ಮಾಡೋಣ ಅಂತಂದ್ರೂ ಆಗೋದಿಲ್ಲ. ಸಂಹವ್ ಮಾಡೋ ತನಕ ಅಷ್ಟೇ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ. ಬಟ್ ಮಾಡಿದ್ಮೇಲೆ ಸಿಗೋ ರಿಲೀಫ್, ಆ ಖುಷಿ ಫೀಲ್ ಇದೆಯಲ್ಲ, ದಟ್ಸ್ ನೆಕ್ಸ್ಟ್ ಲೆವೆಲ್ ಇರುತ್ತೆ.
ಸೊ ನನಗೆ ತುಂಬ ಖುಷಿ ಆಗುತ್ತೆ ಪೂಜೆ ಪುನಸ್ಕಾರ ಎಲ್ಲ ಮಾಡಲಿಕ್ಕೆ. ಮಾಡಿದ ಮೇಲೆ ಸಿಗೋ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಹೀಗಾಯಿತು ಇವತ್ತಿನ ಬೆಳಗಿನ ಪೂಜೆ. ತಿಂಡಿ ಕೂಡ ಮಾಡಿಕೊಂಡೆ, ಉಪ್ಪಿಟ್ಟು. ಸೊ ಇಷ್ಟೆಲ್ಲ ಮಾಡಿದ್ದೀನಿ. ಸದ್ಯಕ್ಕೆ ನೋಡಬೇಕು ನೆಕ್ಸ್ಟ್ ಏನು ಮಾಡೋದು ಅಂತ ಹೇಳ್ಬಿಟ್ಟು. ಏನೂ ಪ್ಲ್ಯಾನ್ ಇಲ್ಲ ಸದ್ಯಕ್ಕೆ, ನೋಡೋಣ. ನೆಕ್ಸ್ಟು ಏನಾದರೂ ಇದ್ದರೆ ಮತ್ತೆ ಆ್ಯಡ್ ಮಾಡಿ ತೋರಿಸ್ತೀನಿ. ನೋಡಿ ಖುಷಿ ಪಡಿ, ಓಕೆನಾ? ಸೊ ಟಿಫನ್ ಎಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ನಾನು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಟಯರ್ಡ್ ಆಗಿತ್ತಲ್ವ, ಸೊ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮಲಗಿದ್ದೆ. ಒಂದು ಸ್ವಲ್ಪ ಹೊತ್ತು ನಿದ್ದೆನೂ ಕೂಡ ಮಾಡಿದೆ ಅಂತ ಹೇಳ್ಬೋದು. ಅದಾದಮೇಲೆ ನಮ್ಮ ಸೊಸೆ ಮುದ್ದು ಮತ್ತು ನಮ್ಮ ಮಳ್ಳಿಮಯ್ಯ ಇಬ್ಬರು ಕೂಡ ನನ್ನ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿದ್ರು. ಅವ್ರ ಜೊತೆನೂ ಕೂಡ ಒಂದು ಸ್ವಲ್ಪ ಹೊತ್ತು ಆಟ ಆಡಿದೆ. ಆ್ಯಕ್ಚುಲಿ ಇವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಚಂದ ಮಾತಾಡ್ತಾಯಿದ್ರು, ಬಟ್ ಆಚೆ ಕಡೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು. ಸೊ ಹಾಗಾಗಿ ಅದು ಸ್ವಲ್ಪ ಇರುಸು ಮುರುಸು ಆಗ್ಬೋದು ಕೇಳೋರಿಗೆ ಅಂತ ಹೇಳಿಬಿಟ್ಟು ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಷ್ಟೇ. ಬಟ್ ಇವಳು ಯಾವಾಗಲೂ ಅಷ್ಟೇ ತುಂಬ ತುಂಟಿ, ತುಂಬ ಅಂದರೆ ತುಂಬ ಚೂಟಿ ಕೂಡ. ತುಂಬ ಅಂದರೆ ತುಂಬ ಏನೋ ಟೈಮ್ ಪಾಸ್ ಆಗೋದ್ರಲ್ಲಿ ನನಗೆ ಒಳ್ಳೆ ಟೈಮ್ ಪಾಸ್ ಇವಳು. ಸೊ ಅದಾದಮೇಲೆ ಇವನು ಕೂಡ ಸ್ಕೂಲಿಂದ ಬಂದಿದ್ದ. ಇವನ ಜೊತೆನೂ ಕೂಡ ಒಂದು ಸ್ವಲ್ಪ ಹೊತ್ತು ಅದು ಇದು ಮಾತಾಡ್ಕೊಂಡು ಆಟ ಆಡಿದೆ. ಅವನು ಸ್ಕೂಲಲ್ಲಿ ಏನೇನು ನಡೀತು ಅಂತ ಹೇಳ್ಬಿಟ್ಟು ನನ್ನ ಹತ್ರ ವರದಿ ಒಪ್ಪಿಸ್ತಾ ಇದ್ದ. ಆ್ಯಂಡ್ ನಾಳೆ ಹೋಳಿ ಇದೆ ಅಂತ ಹೇಳಿಬಿಟ್ಟು ಕೂಡ ಅದ್ರ ರಿಲೇಟೆಡು ಕೂಡ ಮಾತಾಡ್ದ. ಸೊ ಹೀಗೆ ಇವರಿಬ್ಬರ ಜೊತೆನೂ ಕೂಡ ಒಂದು ಸ್ವಲ್ಪ ಹೊತ್ತು ಹರಟೆ ಹೊಡೆದು ಮಾತಾಡಿದೆ. ಬಟ್ ಇವತ್ತಂತೂ ಟೈಮ್ ಹೇಗೆ ಹೋಯ್ತು ಅಂತಲೇ ಗೊತ್ತಿಲ್ಲ, ಅಷ್ಟು ಫಾಸ್ಟಾಗಿ ಹೋಯ್ತು ಅಂತಲೇ ಹೇಳ್ಬೋದು ಟೈಮು. ಬಟ್ ಸಮ್ ಹೌ ಚೆನ್ನಾಗಿತ್ತು ಇವತ್ತಿನ ದಿನ. ಸೊ ಆ್ಯಕ್ಚುಲಿ ಇವತ್ತು ಬೆಳಗ್ಗೆಯಿಂದ ಪೂಜೆ ಎಷ್ಟು ಲೇಟ್ ಆಯಿತು ಆ್ಯಂಡ್ ಟೈಮ್ ಹೇಗೆ ಹೋಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ ನಿಜವಾಗ್ಲೂ. ಬಿಕಾಸ್ ನೀವೇ ನೋಡಿದ ಪ್ರಕಾರ ಆಲ್ಮೋಸ್ಟ್ 1:12 ನನಗೆ ನಾನು ಟಿಫನ್ ಮಾಡಿಕೊಂಡೆ. ಸೊ ಟಿಫನ್ ಮಾಡ್ಕೊಂಡ ಮೇಲೆ ನಂಗೆ ಸ್ವಲ್ಪ ಟಯರ್ಡ್ ಫೀಲ್ ಆಯಿತು. ಸೊ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡಿಬಿಟ್ಟೆ. ಕಂಡುಬಿಟ್ರೆ ಈಗ ಆಲ್ರೆಡಿ ಏನೋ ಟೈಮ್ ಬಂದುಬಿಟ್ಟು 4:15 ಆಗಿಬಿಟ್ಟಿದೆ. ಸೊ ಹಾಗಾಗಿ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ, ಸ್ವಲ್ಪ ಫ್ರೆಶ್ ಅಪ್ ಆಗುತ್ತೆ ಆ್ಯಂಡ್ ಮೈಂಡ್ ಫ್ರೆಶ್ ಆದರೆ ಏನಾದರೂ ಮಾಡಲಿಕ್ಕೆ ಆ್ಯಕ್ಟಿವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಟೀ ಮಾಡ್ತಾ ಇದ್ದೀನಿ. ಸೊ ಈವ್ನಿಂಗ್ ಅಂತೂ ನಾನು ಕಂಪಲ್ಸರಿ ಟೀ ಕುಡಿತೀನಿ. ಸೊ ಆಮ್ ಟೀ ಪರ್ಸನ್. ಸೊ ಟೀ ಇದ್ದರೆ ಒಂಥರ ಏನೋ ಚೆನ್ನಾಗಿರುತ್ತೆ ದಿನ ಅಂತ. ತುಂಬ ಅಡಿಕ್ಷನ್ ಅಂತ ಇಲ್ಲ, ಬಟ್ ಒನ್ ಟೈಮ್ ಕುಡಿಲಿಕ್ಕೆ ಇಷ್ಟಪಡ್ತೀನಿ. ಸೊ ಆ ಥರ. ಆ್ಯಂಡ್ ನಮ್ಮ ಸೊಸೆ ಮುದ್ದು ಜೊತೆ ಆಟ ಆಡಿಕೊಂಡು ಇಷ್ಟೋ ತನಕ ಅದು ಇದು ಅಂತ ಹೇಳ್ಬಿಟ್ಟು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡೆ. ಈಗ ಟೀ ಮಾಡೋಣ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ. ಆಲ್ಮೋಸ್ಟ್ ಬೇರೆಯವರೆಲ್ಲ ಆಲ್ರೆಡಿ ಮಾಡ್ಕೊಂಡು ಕುಡಿದಿದ್ದಾರೆ ಟೀ ನಮ್ಮ ಮನೇಲಿ. ಬಟ್ ನಾನು ಸ್ವಲ್ಪ ಫ್ರೆಶ್ ಆಗಿ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಇವಾಗ. ಈವ್ನಿಂಗ್ ಅಂದರೆ ಅದು ಟೀ ಟೈಮೇ ಆಗಿರುತ್ತೆ ನನ್ನ ಪ್ರಕಾರ. ಬಿಕಾಸ್ ಮೋಸ್ಟ್ ಆಫ್ ದ ಪೀಪಲ್ ಟೀ ಟೈಮ್ನ ಎಂಜಾಯ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಏನೋ ಗೊತ್ತಿಲ್ಲ, ಅದೊಂದು ಟೀ ಟೈಮ್ ಅನ್ನೋದು ನನಗೆ ಎಷ್ಟು ಒಳ್ಳೆ ಫೀಲ್ ಕೊಡುತ್ತೆ ಗೊತ್ತಾ. ಏನೋ ಟೆನ್ಷನ್ಸ್ ಇದ್ದರೂ ಕೂಡ, ಎಷ್ಟೇ ಸ್ಟ್ರೆಸ್ ಇದ್ದರೂ ಕೂಡ ಅದೆಲ್ಲದನ್ನು ಕೂಡ ಮ್ಯಾನೇಜ್ ಮಾಡೋದ್ರಲ್ಲಿ ಟೀ ಈಸ್ ದ ಬೆಸ್ಟ್ ಅಂತ ಅನಿಸುತ್ತೆ ನನಗೆ. ಅಂದರೆ ನಾನು ಸ್ವಲ್ಪ ಟೀ ಜಾಸ್ತಿ ಕುಡಿಯೋದ್ರಿಂದ ಟೀ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಕಾಫಿ ಲವರ್ಸ್ ಇದ್ದರೆ ಕಾಫಿ ಕುಡಿಯೋದ್ರಿಂದ ಅವ್ರಿಗೂ ಕೂಡ ರಿಲೀಫ್ ಸಿಗುತ್ತೆ. ಸೊ ಹೀಗೆ ಈವ್ನಿಂಗ್ ಅನ್ನೋದು ಒಂದು ಟೀ ಕಾಫಿಯಿಂದ ಒಳ್ಳೆ ರೀತಿಯಲ್ಲಿ ನಮ್ಮ ಮೈಂಡ್ನ ಮೂಡ್ನ ಫ್ರೆಶ್ ಮಾಡುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇವತ್ತಂತೂ ನಿಜವಾಗ್ಲೂ ಹೇಳ್ತೀನಿ, ತುಂಬ ಮಕ್ಕಳುಗಳ ಜೊತೆನೇ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಅಂತ ಹೇಳಬಹುದು ನಾನು. ನಮ್ಮನೆ ಮಕ್ಕಳು ಮತ್ತು ಆಚೆ ಕಡೆಯಿಂದನೂ ಒಂದಷ್ಟು ಮಕ್ಕಳು ಬಂದಿದ್ದರು. ಅವರು ಏನಕ್ಕೆಲ್ಲ ಬಂದಿದ್ದರು, ಏನೇನು ಮಾಡಿದ್ವಿ ಅವ್ರ ಜೊತೆಲಿ ಅಂತ ಹೇಳ್ಬಿಟ್ಟು ಮುಂದೆ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ, ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ ಈಗ ಬಂದ್ಲಲ್ವಾ, ಇವಳು ಬಂದುಬಿಟ್ಟು ರೀತು ಅಂತ, ನಮ್ಮ ಕಸಿನ್ ಮಗಳು ಇವಳು. ತುಂಬ ಚಿಕ್ಕ ಹುಡುಗಿ. ಇವಳನ್ನ ಹುಟ್ಟಿದಾಗ್ಲಿಂದನೂ ನೋಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಕ್ಯೂಟಾಗಿದ್ದಾಳೆ ಆ್ಯಂಡ್ ಕಮ್ಮಿ ಮಾತಾಡ್ತಾಳೆ. ಅಂದರೆ ಜೋರಿದ್ದಾಳಂತೆ, ಬಟ್ ನನ್ನ ಹತ್ರ ಬಂದಾಗ ತುಂಬ ಕಮ್ಮಿ ಮಾತಾಡ್ತಾಳೆ. ಸೊ ಅವಳು ಏನೋ ಟ್ರೈಪೋಡು ಮತ್ತು ಫೋನೆಲ್ಲ ನೋಡ್ಕೊಂಡು, ಕ್ಯಾಮ್ರಾ ಎಲ್ಲ ನೋಡ್ಕೊಂಡು ಇದು ಮಾಡ್ತಾ ಇದ್ಲು ಬೇಕು ಅಂತ ಹೇಳ್ಬಿಟ್ಟು. ಸೊ ಅವಳ ಜೊತೆನೂ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ. ಅದಾದಮೇಲೆ ನಾನು ಈವ್ನಿಂಗ್ ಆ್ಯಸ್ ಐ ಟೋಲ್ಡ್ ಅರ್ಲಿಯರ್ ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡ್ತೀನಿ. ನಾನು ತುಂಬ ದೊಡ್ಡ ಜಾಗದಲ್ಲಿ ವಾಕ್ ಮಾಡಲ್ಲ. ಬಿಕಾಸ್ ಮನೆ ಮೇಲೆ ನಮ್ಮ ಮನೆ ಮುಂದೆ ಒಂದು ಸ್ವಲ್ಪ ಜಾಗ ಇದೆ. ಸೊ ಆ ಜಾಗದಲ್ಲೇ ನಾನು ಆರಾಮ್ಸೆ ನನ್ನ ವಾಕನ್ನು ಮಾಡ್ತೀನಿ. ಆಚೆ ಎಲ್ಲೂ ಹೋಗೋದಿಲ್ಲ, ನಮ್ಮ ಮನೆ ಮೇಲೇ ನಾನು ವಾಕ್ ಮಾಡ್ತೀನಿ. ಸೊ ಹಾಗೂ ಈಗೂ ಈ ಥರ ವಾಕ್ ಮಾಡಿಕೊಂಡು ಸಮ್ಟೈಮ್ಸ್ ಮ್ಯೂಸಿಕ್ ಕೇಳ್ಕೊಂಡು ವಾಕ್ ಮಾಡ್ತೀನಿ, ಇಲ್ಲ ಸಮ್ಟೈಮ್ಸ್ ಫ್ರೆಂಡ್ಸ್ಗಳ ಜೊತೆಗೆ ಮಾತಾಡಿಕೊಂಡು, ಇಲ್ಲ ನನ್ನ ರಿಲೇಟಿವ್ಸ್ ಜೊತೆ ಮಾತಾಡಿಕೊಂಡು, ಈ ರೀತಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಒಂದು ಸ್ವಲ್ಪ ನಾನು ಈವ್ನಿಂಗ್ ವಾಕನ್ನು ಮಾಡ್ತೀನಿ ಅಂತ ಹೇಳ್ಬೋದು. ಸೊ ಈವ್ನಿಂಗ್ ವಾಕ್ ಮುಗಿಸಿದ ಮೇಲೆ ನನಗೊಂಥರ ರಿಲೀಫ್ ಅನಿಸುತ್ತೆ, ಡೇ ಕಂಪ್ಲೀಟ್ ಅನಿಸುತ್ತೆ. ಬಿಕಾಸ್ ಅದೊಂಥರ ಅಡಿಕ್ಷನ್ ಅಲ್ವಾ. ಸೊ ನಾವು ಒಂದು ವಿಚಾರಕ್ಕೆ ಅಡಿಕ್ಟ್ ಆಗಿದ್ದೀವಿ ಅಂದರೆ ಆಫ್ಟರ್ ಕಂಪ್ಲೀಷನ್ ಆಫ್ ದಟ್ ವರ್ಕ್ ನಮಗೆ ನಿಜವಾಗ್ಲೂ ಅದೊಂದು ರಿಲೀಫ್ ಸಿಗುತ್ತೆ. ಸೊ ಅದಾದಮೇಲೆ ಸ್ವಲ್ಪ ಸ್ವೆಟ್ ಆಗಿರ್ತೀನಿ. ಹಾಗಾಗಿ ಬಂದು ಒಂದು ಸ್ವಲ್ಪ ಹೇರ್ನ ನಾನು ಈ ರೀತಿ ಡ್ರೈ ಆಗಲಿಕ್ಕೆ ಒಂದು ಸ್ವಲ್ಪ ನಾನು ಟ್ರೈ ಮಾಡ್ತಿರ್ತೀನಿ. ಆ್ಯಂಡ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ. ಈ ರೀತಿ ನನ್ನ ಒಂದು ಈವ್ನಿಂಗನ್ನು ಕೂಡ ನಾನು ಮುಗಿಸ್ದೆ. ಫ್ರೆಂಡ್ಸ್, ಏನು ಗೊತ್ತಾ, ಇವರಿಬ್ಬರು ಸ್ಕೂಲ್ ಮಕ್ಕಳು ಆಯಿತಾ. ನಿನ್ನ ಹೆಸರೇನಮ್ಮ? ಸ್ಪಂದನ. ಸ್ಪಂದನ. ಅವಳು
ಪ್ರಗತಿ. ಸೊ ಸ್ಪಂದನ, ಪ್ರಗತಿ, ಮತ್ತೆ ಇನ್ನೊಬ್ಳಿದಾಳೆ, ಅವಳ ಹೆಸರೇನು? ಪ್ರಕೃತಿ. ಸ್ಪಂದನ, ಪ್ರಗತಿ, ಪ್ರಕೃತಿ. ಇವ್ರು 3 ಜನರದ್ದು ನಾಳೆ ಸ್ಕೂಲಲ್ಲಿ ಫಂಕ್ಷನ್ ಇದೆಯಂತೆ, ಆನ್ಯುವಲ್ ಡೇ, ಸಾರಿ ಏನೋ ಸೆಂಡ್ ಆಫ್ ಅಲ್ಲ, ಸೆಂಡ್ ಆಫ್ ಫಂಕ್ಷನ್ ಇದೆಯಂತೆ. ಸೊ ಹಂಗಾಗಿ ನನಗೆ ಮೆಹಂದಿ ಬಿಡಿಸು ಅಂತ ಹೇಳ್ಬಿಟ್ಟು ಬಂದಿದ್ದಾರೆ ಪಾಪ. ಸೊ ಹಂಗಾಗಿ ಇವಾಗ ಇವರಿಗೆ ಒಂದು ಸ್ವಲ್ಪ ಮೆಹಂದಿ ಹಾಕೋಣ ಬನ್ನಿ, ಚೆನ್ನಾಗಿರುತ್ತೆ. ಸೊ ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ಸ್ ತಗೊಳ್ಳೋಣ ಅಂತ ಅನ್ಕೊಂಡಿದೀನಿ. ಇವಾಗ ಇವ್ರಿಗೆ ಮೆಹಂದಿ ಹಾಕ್ಬಿಟ್ಟು ನೋಡೋಣ ಫೈನಲ್ ಹೆಂಗ್ ಬರುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಈ ಮಕ್ಕಳ ಜೊತೆ ಮಾತಾಡ್ತಾ ಅವರಿಗೆ ನನಗೆ ಗೊತ್ತಿರೋ ರೀತಿ ನಾನು ಮೆಹಂದಿ ಹಾಕಿದೆ. ನಾನು ತುಂಬ ಎಕ್ಸ್ಪರ್ಟ್ ಅಲ್ಲ ಮೆಹಂದಿ ಹಾಕೋದ್ರಲ್ಲಿ, ಬಟ್ ಸ್ವಲ್ಪ ಪರವಾಗಿಲ್ಲ, ಬೇಸಿಕ್ ಬರುತ್ತೆ, ಅದನ್ನೇ ಹಾಕ್ತೆ ನಾನು. ಅವರು ಪಾಪ ತುಂಬ ಖುಷಿ ಪಟ್ಟರು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವ್ರ ಜೊತೆ ಮೆಹಂದಿ ಹಾಕ್ತಾ ಮಾತಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಅಂತ ಹೇಳ್ಬೋದು. ಯಾಕಂದರೆ ಅವ್ರ ಸ್ಕೂಲ್ ವಿಚಾರ ಎಲ್ಲ ಹೇಳ್ತಾ ಇದ್ರು, ಆ್ಯಂಡ್ ಫಂಕ್ಷನ್ ಓರಿಯೆಂಟೆಡ್ ಏನೇನು ಪ್ರೋಗ್ರಾಮ್ಸ್ ಕೊಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳಿದ್ರು. ಇವ್ರ ಮಾತನ್ನೆಲ್ಲ ಕೇಳಿಕೊಂಡು ನಾನು ಕೂಡ ನನ್ನ ಥ್ರೋಬ್ಯಾಕ್, ನನ್ನ ಸ್ಕೂಲ್ ಡೇಸ್, ಕಾಲೇಜ್ ಡೇಸ್ಗೆ ಹೋದೆ. ನಿಜವಾಗ್ಲೂ ಹೇಳ್ತೀನಿ, ಈ ಒಂದು ಏಜ್ ಇದೆಯಲ್ಲ, ಇಟ್ಸ್ ಅ ಗೋಲ್ಡನ್ ಏಜ್, ಗೋಲ್ಡನ್ ಟೈಮ್. ಮತ್ತೆ ಇದು ಬರೋದಿಲ್ಲ ನಮ್ಮ ಲೈಫಲ್ಲಿ. ಸೊ ತುಂಬ ಚೆನ್ನಾಗಿತ್ತು ಅವರೊಟ್ಟಿಗೆ ಮಾತುಕತೆ. ಆ್ಯಂಡ್ ಫೈನಲಿ ಈ ರೀತಿ ನಾನು ಅವರಿಗೆ ಮೆಹಂದಿ ಹಾಕಿದ್ದೆ. ತುಂಬ ಸಿಂಪಲ್ ಆಗಿ ನನಗೆ ಬರೋ ರೀತಿ ಹಾಕಿದ್ದೆ. ತುಂಬ ಖುಷಿ ಆಯಿತು ನನಗೆ. ಫ್ರೆಂಡ್ಸ್, ಫೈನಲಿ ಮೆಹಂದಿ ಬಿಡಿಸ್ದೆ ನಾನು. ಪುಟ್ಟ ಕೈಗೆ ಕ್ಯೂಟಾಗಿ ಕಾಣಿಸ್ತಿದೆ ನಿಜವಾಗ್ಲೂ. ಆ್ಯಂಡ್ ಇವರೆಲ್ಲ ಸ್ಕೂಲ್ ಮಕ್ಕಳು, ತುಂಬ ಖುಷಿ ಆಯಿತು ಇವ್ರು ಬಂದು ಅಕ್ಕ ನನಗೆ ಮೆಹಂದಿ ಬಿಡಿಸು ಅಂತ ಹೇಳಿದ್ದು. ಆ್ಯಂಡ್ ತೋರಿಸಿ ಹಂಗೆ ಮೆಹಂದಿ. ಇದು ಬಂದು ಪ್ರಗತಿ ಕೈ, ಈ ಥರ ಬಿಡಿಸಿದ್ದೀನಿ. ಇವಳು ಪ್ರಗತಿ, ಆಯ್ ಮಾಡೆ, ಆಯ್. ಆ್ಯಂಡ್ ಇದು ಬಂದು ಸ್ಪಂದನ ಕೈ, ಈ ಥರ ಬಿಡಿಸಿದ್ದೀನಿ. ಇವಳು ಸ್ಪಂದನ, ಆಯ್ ಮಾಡೆ. ಆ್ಯಂಡ್ ಇವಳು ಬಂದು ಸ್ಪಂದನ ಅಕ್ಕ, ನಿನ್ನ ಹೆಸರೇನಪ್ಪ? ಪ್ರಕೃತಿ. ಆ್ಯಂಡ್ ಇವಳು ಪಾಪ ನನಗೆ ತುಂಬ ಸುಸ್ತಾಗಿದೆ ಅಂತ ಅಂದ್ಕೊಂಡು, ಅಕ್ಕ ನನ್ನ ಪರವಾಗಿಲ್ಲ, ನಮ್ಮ ಅಕ್ಕನ ಹತ್ರ ಬಿಡಿಸ್ಕೋತೀನಿ ಅಂತ ಹೇಳ್ಬಿಟ್ಟು ಪಾಪ ಹೇಳಿದ್ಲು. ಸೊ ಸ್ವೀಟ್ ಅವಳು. ನೆಕ್ಸ್ಟ್ ಟೈಮ್ ಬಿಡಿಸ್ತೀನಿ ನಿಮ್ಗೆ, ಓಕೆನಾ? ಬೇಜಾರಾಗಬೇಡ. ಆ್ಯಂಡ್ ದಿಸ್ ಈಸ್ ಎವರ್ ಗ್ರೀನ್ ಮೋಟು, ನಮ್ಮ ಸೊಸೆ ಮುದ್ದು. ಆಯ್ ಮಾಡಿ ಸೊಸೆ, ನೀನು ಆಯ್ ಮಾಡು. ಏನೋ ಪ್ರಕೃತಿ ಅಲ್ಲ, ದಿಸ್ ಇಸ್ ಪ್ರಕೃತಿ. ಸೊ ಇವ್ರ ಜೊತೆಗೆಲ್ಲ ಇವತ್ತು ಮೆಹಂದಿ ಬಿಡಿಸ್ಕೊಂಡು ತುಂಬ ಖುಷಿ ಆಯಿತು. ಆ್ಯಂಡ್ ಇವಾಗ ನಾನು ಹೋಗ್ಬೇಕು, ಫ್ರೆಶ್ ಅಪ್ ಆಗಬೇಕು, ಊಟ ಮಾಡಬೇಕು. ಸೊ ಇವರಿಗೆ ನಾನು ಬಾಯ್ ಹೇಳಬೇಕು. ನಮ್ಮ ಸೊಸೆ ಮುದ್ದು ನೋಡಿ ನನಗೂ ಬಿಡಿಸು ಮೆಹಂದಿ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದಾಳೆ. ಸೊ ಅವಳಿಗೆ ಆಮೇಲೆ ಬಿಡಿಸ್ತೀನಿ. ಆ್ಯಂಡ್ ಇವ್ರಿಗೀಗ ಸದ್ಯಕ್ಕೆ ಬಾಯ್. ಫ್ರೆಂಡ್ಸ್, ಈಗ ತಾನೇ ಫ್ರೆಶ್ ಅಪ್ ಆಗಿ ಬಂದೆ ನಾನು. ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆ ಪುಟ್ಟ ಮಕ್ಕಳಿಗೆ ಮೆಹಂದಿ ಬಿಟ್ಬಿಟ್ಟು, ಅಂದರೆ ಕೈಗೆ ಮೆಹಂದಿ ಹಾಕಿ ಬಂದು ಸ್ವಲ್ಪ ಫ್ರೆಶ್ ಅಪ್ ಆದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸ್ವಲ್ಪ ಹೊತ್ತು ಕುತ್ಕೊಂಡು ಮೆಹಂದಿ ಹಾಕಿದ್ನಲ್ಲ, ಒಂದು ಸ್ವಲ್ಪ ಟಯರ್ಡ್ ಫೀಲ್ ಆಯಿತು. ಸೊ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಹಂಗೆ ರೆಸ್ಟ್ ಮಾಡಿದೆ ಮಲ್ಕೊಂಡು. ಇವಾಗ ಟೈಮ್ ಆಯಿತು, ಊಟದ ಟೈಮು. ಬಟ್ ನನಗೆ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಹಾಕಿಬಿಟ್ಟು ಮ್ಯಾಗಿ ಮಾಡ್ಕೊಂಡು ತಿನ್ನೋಣ ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ಸೋ ಲಾಂಗ್ ಟೈಮೇ ಆಗಿಬಿಡ್ತು ನಾನು ಮ್ಯಾಗಿ ಮಾಡ್ಕೊಂಡು ತಿಂದು. ಸೊ ಹಾಗಾಗಿ ಇವತ್ತು ಮ್ಯಾಗಿ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ವೆಜಿಟೇಬಲ್ಸ್ ಎಲ್ಲ ಹಾಕಿ ಚೆನ್ನಾಗಿ ಮಾಡ್ಕೋತೀನಿ ನಾನು ಮ್ಯಾಗಿ ರೆಸಿಪಿನ. ಸೊ ಹಾಗಾಗಿ ಆ ಒಂದು ರೆಸಿಪಿನ ನಿಮಗೂ ಕೂಡ ಶೂಟ್ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಹೇಳ್ಕೊಡೋ ಮೆಥಡ್ ಮ್ಯಾಗಿನ ಮಾಡಿ ನಿಜವಾಗ್ಲೂ ಹೇಳ್ತೀನಿ, ನೀವು ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಕೊಡ್ಬೋದು, ತುಂಬ ಇಷ್ಟಪಟ್ಟು ತಿಂತಾರೆ. ಬಿಕಾಸ್ ನಾರ್ಮಲ್ ಹಾಗೆ ಮ್ಯಾಗಿ ಮಸಾಲ ಹಾಕಿ ಮ್ಯಾಗಿ ಮಾಡೋದಕ್ಕಿಂತ ಒಂದು ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಹಾಕಿಬಿಟ್ಟು ಟೇಸ್ಟ್ಫುಲ್ಲಾಗಿ ಮಾಡ್ಕೋಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದು. ಸೊ ನಾನು ಹೇಳ್ಕೊಡ್ತೀನಿ ನಿಮಗೆ ಯಾವ ರೀತಿ ಅಂತ ಹೇಳಿಬಿಟ್ಟು. ಗೊತ್ತಿರಬಹುದು ತುಂಬ ಜನರಿಗೆ, ಬಟ್ ಗೊತ್ತಿಲ್ಲದೆ ಇರೋರಿಗೆ ಹೆಲ್ಪ್ ಆಗಲಿ ಆ್ಯಂಡ್ ಎಂಟರ್ಟೈನಿಂಗ್ ಆಗಿರಲಿ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ. ಸೊ ಇವಾಗ ಬನ್ನಿ, ನೋ ಫರ್ದರ್ ಡಿಲೇ, ಬೇಗ ಮ್ಯಾಗಿ ರೆಸಿಪಿನ ನಾನು ತೋರಿಸ್ತೀನಿ, ನೀವು ಕೂಡ ನೋಡ್ಕೊಳ್ಳಿ. ಆ್ಯಂಡ್ ಬೇಗ ನಾನು ಮಾಡ್ಕೊಂಡು ಬಿಸಿಯಾಗಿ ತಿನ್ನಬೇಕು, ಯಾಕಂದರೆ ತುಂಬ ಹಶ್ವಾಗ್ತಾ ಇದೆ. ಆಲ್ಮೋಸ್ಟ್ ನಾನು ಬೆಳಿಗ್ಗೆ ಪೂಜೆ ಮುಗಿಸ್ಕೊಂಡು ಮಧ್ಯಾಹ್ನ 12 ಗಂಟೆಗೆ ನಾನು ತಿಂದಿದ್ದೆ ಅಲ್ವಾ. ಸೊ ಅದಾದಮೇಲೆ ಈವ್ನಿಂಗ್ ಸ್ವಲ್ಪ ಟೀ ಜೊತೆ ಬಿಸ್ಕೆಟ್ ತಿಂದಿದ್ದೆ ಅಷ್ಟೇ. ಅದಾದಮೇಲೆ ನಾನು ಊಟ ಮಾಡಿರಲಿಲ್ಲ ಮಧ್ಯಾಹ್ನ ಊಟ, ಬಿಕಾಸ್ ರೆಸ್ಟ್ ಮಾಡಿಬಿಟ್ಟೆ ನಾನು, ಮಲಗಿದ್ದೆ. ಸೊ ಹಾಗಾಗಿ ನಾನು ಮತ್ತೆ ಏನು ಊಟ ಮಾಡೋಕ್ಕೆ ಹೋಗಿರಲಿಲ್ಲ, ಬಿಕಾಸ್ ತಿಂದಿದ್ದೆ ಲೇಟ್ ಅಲ್ವಾ. ಸೊ ಹಾಗಾಗಿ ಮಧ್ಯಾಹ್ನ ಹಶ್ವಾಗಿರಲಿಲ್ಲ, ಅದಕ್ಕೋಸ್ಕರ. ಸೊ ಇವಾಗ ಬನ್ನಿ, ಯಾವುದೇ ರೀತಿ ಡಿಲೇ ಮಾಡದೆ ಬೇಗ ವೆಜಿಟೇಬಲ್ಸ್ ಮ್ಯಾಗಿ ಮಾಡಿಕೊಂಡು ತಿನ್ನೋಣ. ತೋರಿಸ್ತೀನಿ ಯಾವ ರೀತಿ ಮಾಡ್ತೀನಿ ಅಂತ. ಸೊ ತುಂಬ ದಿನನೇ ಆಗೋಗ್ಬಿಟ್ಟಿತ್ತು ಅಂತ ಹೇಳ್ಬೋದು ನಾನು ಮ್ಯಾಗಿ ತಿಂದುಬಿಟ್ಟು. ಸೊ ಹಾಗಾಗಿ ಇವತ್ತು ಒಂದು ಸ್ವಲ್ಪ ಸ್ಪೆಷಲಾಗಿ ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಂಡು ಮ್ಯಾಗಿ ಮಾಡೋಣ ಅಂತ ಅಂದ್ಕೊಂಡೆ. ಇವತ್ತು ನಾನು ತೊಗೊಂಡಿರೋವಂಥ ಮ್ಯಾಗಿ ಬಂದುಬಿಟ್ಟು ಆ್ಯಕ್ಚುಲಿ ಇಪ್ಪಿ ನೂಡಲ್ಸ್. ಸೊ ಸಿಗುತ್ತೆ, ಇದು 5 ರೂಪೀಸ್ ಪ್ಯಾಕೆಟ್, 10 ರೂಪೀಸ್ ಪ್ಯಾಕೆಟ್ ಎಲ್ಲ ಸಿಗುತ್ತೆ. ನನಗೆ ಇದು ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ನಾನು ಇದೇ ಮ್ಯಾಗಿನೇ ಯೂಸ್ ಮಾಡಿಕೊಂಡು ನಾನು ಮಾಡ್ಕೊಂಡು ತಿನ್ನೋವಂಥದ್ದು.
ಸೊ ಇಷ್ಟು ಐಟಮ್ಸನ್ನು ತೊಗೊಂಡಿದ್ದೆ. ತೊಗೊಂಡು ಇನ್ನೇನಿಲ್ಲ, ಇದಕ್ಕೆ ಮಾಮೂಲಿ ನಾವೇನೇನು ಮಾಡ್ತೀವಿ ಪ್ರೊಸೀಜರ್ ಅದೇ ಥರನೇ ಮಾಡಿರುವಂಥದ್ದು. ಸ್ವಲ್ಪ ಆಯಿಲ್ ಹಾಕಿದ್ದೀನಿ, ಒಂದು 2 ಸ್ಪೂನ್ ಆಗುವಷ್ಟು ಆಯಿಲ್ ಹಾಕ್ಬಿಟ್ಟು ಅದಕ್ಕಾದಮೇಲೆ ನಾನಿಲ್ಲಿ ಸ್ವಲ್ಪ ಟೇಸ್ಟಿಗಿರಲಿ ಅಂತ ಹೇಳ್ಬಿಟ್ಟು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎರಡನ್ನೂ ಕೂಡ ನಾನು ಸೇರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಏನಂದರೆ ಕಡಲೆಬೇಳೆ ಉದ್ದಿನಬೇಳೆನ ಆಲ್ಮೋಸ್ಟು ಈ ಥರ ಐಟಮ್ಸ್ಗಳಿಗೆ ಸೇರಿಸಿದಾಗ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಅದು ಈಗ ನೋಡ್ಬೋದು ನೀವು ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಸೊ ಈ ಟೈಮಲ್ಲಿ ನಾನು ಸಾಸಿವೆ ಜೀರಿಗೆ ಹಾಕ್ತೀನಿ. ಅದಾದಮೇಲೆ ನಾನು ಚಿಕ್ಕದಾಗಿ ಹೆಚ್ಚಿರುವಂತಹ ಬೆಳ್ಳುಳ್ಳಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ನಿಜವಾಗ್ಲೂ ಹಾಕಿಲ್ಲ ಅಂತಂದರೆ ಇನ್ನು ಮುಂದೆ ಹಾಕ್ಕೊಂಡು ತಿಂದು ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಚಿಕ್ಕದಾಗಿ ಹೆಚ್ಕೊಂಡಿರುವಂಥ ಬೆಳ್ಳುಳ್ಳಿ ಹಾಕಿದೆ, ಆಮೇಲೆ ಕರಿಬೇವಿನ ಸೊಪ್ಪು ಮತ್ತು ಹಸಿಮೆಣಸಿನಕಾಯಿ, ಹಾಗೆ ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಈರುಳ್ಳಿ. ಸೊ ಇಷ್ಟು ಐಟಮನ್ನು ನೀಟಾಗಿ ಆಯಿಲಲ್ಲಿ ಹಾಕಿಬಿಟ್ಟು ನಾನು ಒಂದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಾನು ಫ್ರೈ ಮಾಡ್ತಾ ಇದ್ದೀನಿ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಈರುಳ್ಳಿ ಆಲ್ಮೋಸ್ಟ್ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಸೊ ಈ ಟೈಮಲ್ಲಿ ನಾನೇನು ಮಾಡ್ತೀನಿ ಅಂತಂದರೆ ಚಿಕ್ಕದಾಗಿ ಹೆಚ್ಕೊಂಡಿರುವಂತಹ ತರಕಾರಿ, ನಾನಿವತ್ತು ತಗೊಂಡಿರುವಂತಹ ತರಕಾರಿ ಬಂದುಬಿಟ್ಟು ಬೀನ್ಸ್, ಕ್ಯಾರೆಟ್ ಮತ್ತು ಆಲೂಗೆಡ್ಡೆ ತೊಗೊಂಡಿದ್ದೀನಿ. ನೀವು ಇದಕ್ಕೆ ಹಸಿ ಬಟಾಣಿ ಕೂಡ ಸೇರಿಸ್ಕೋಬೋದು. ಮತ್ತು ನಿಮಗೆ ಯಾವ್ಯಾವ್ದು ರೀತಿ ತರಕಾರಿಗಳು ಇಷ್ಟ ಆಗುತ್ತೆ ನೋಡಿ, ಆ ಎಲ್ಲ ತರಕಾರಿಗಳನ್ನು ಕೂಡ ಚಿಕ್ಕದಾಗಿ ಹೆಚ್ಕೊಂಡು ಹಾಕ್ಕೊಳ್ಳಿ. ನಿಜವಾಗ್ಲೂ ಹೇಳ್ತೀನಿ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಕ್ರಂಚಿ ಆಗಿರುತ್ತೆ ತರಕಾರಿಗಳನ್ನು ಹಾಕ್ಕೊಂಡ್ರೆ. ಸೊ ಈ ಟೈಮಲ್ಲಿ ನಾನು ಮತ್ತೆ ಇದಕ್ಕೆ ಟೊಮ್ಯಾಟೊ ಹಾಕೋತಾ ಇದ್ದೀನಿ. ಟೊಮ್ಯಾಟೊನೂ ಕೂಡ ಅಷ್ಟೇ ಹಾಕ್ಬಿಟ್ಟು ನೀಟಾಗಿ ಅದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಬೇಕಾಗುತ್ತೆ. ಸೊ ಟೊಮ್ಯಾಟೊ ಬೇಗನೆ ಸಾಫ್ಟ್ ಆಗಿಬಿಡುತ್ತೆ ಫ್ರೆಂಡ್ಸ್, ಅದೇನು ಟೈಮ್ ಹಿಡಿಯೋದಿಲ್ಲ, ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ. ಸೊ ನಾನು ಈ ಟೈಮಲ್ಲಿ ಏನು ಮಾಡ್ತೀನಿ ಅಂತಂದರೆ ಇಲ್ಲಿ ಇಪ್ಪಿ ನೂಡಲ್ಸ್ ಮಸಾಲ ಕೊಟ್ಟಿರ್ತಾರೆ, ಅಂದರೆ ಮ್ಯಾಗಿ ಮಸಾಲ. ಸೊ ಮ್ಯಾಗಿ ಮಸಾಲ ಏನಿರುತ್ತಲ್ವ ಅದನ್ನು ಈ ಟೈಮಲ್ಲಿ ನಾನು ಹಾಕ್ಕೊಂಡು ನೀಟಾಗಿ ಮಿಕ್ಸಪ್ ಮಾಡ್ತೀನಿ. ಸೊ ತರಕಾರಿಗಳಿಗೆ ಎಲ್ಲದಕ್ಕೂ ಕೂಡ ಈ ಮಸಾಲ ನೀಟಾಗಿ ಹದವಾಗಿ ಹೊಂದ್ಕೋಬೇಕು. ಸೊ ಆ ರೀತಿ ನಾವು ನೀಟಾಗಿ ಇದಕ್ಕೆ ಮಿಕ್ಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಈ ಒಂದು ಮಸಾಲದಲ್ಲಿ ನಮಗೆ ಸಾಲ್ಟ್ ಕಂಟೆಂಟ್ ಇರುತ್ತೆ, ಅಂದರೆ ಉಪ್ಪಿನಂಶ ಇರುತ್ತೆ. ಸೊ ಬಟ್ ಎಕ್ಸ್ಟ್ರಾ ತರಕಾರಿಗಳನ್ನು ಹಾಕಿರೋದ್ರಿಂದ ಒಂದು ಸ್ವಲ್ಪ ಉಪ್ಪಿನಂಶ ನಮಗೆ ಬೇಕಾಗಬಹುದು, ಅದನ್ನು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ಉಪ್ಪು ಜಾಸ್ತಿ ಆಗಿಬಿಟ್ರೆ ಯಾವುದೇ ಅಡುಗೆ ಆಗಲಿ ತಿನ್ನಲಿಕ್ಕೆ ನಿಜವಾಗ್ಲೂ ಹೇಳ್ತೀನಿ ಚೆನ್ನಾಗಿ ಅನಿಸೋದಿಲ್ಲ, ಕೆಟ್ಟೋಗ್ಬಿಡುತ್ತೆ ಅಡುಗೆ ಅನ್ನೋದು. ಸೊ ಹಾಗಾಗಿ ಈ ರೀತಿ ತರಕಾರಿಗಳನ್ನೆಲ್ಲವನ್ನು ಕೂಡ ಒಂದು 50% ನಾನು ಫ್ರೈ ಮಾಡಿದ ಮೇಲೆ ನಾನು ಇದಕ್ಕೆ ಅನುಗುಣವಾಗಿ ನಾನು ನೀರನ್ನು ಸೇರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕೆಲವರು ಮ್ಯಾಗಿನ ಎಸ್ಪೆಷಲಿ ಮ್ಯಾಗಿನ ಸ್ವಲ್ಪ ಸೂಪ್ ರೀತಿಲಿ ತಿನ್ನಲಿಕ್ಕೆ ಇಷ್ಟಪಡ್ತಾರೆ, ಕೆಲವರು ಅದನ್ನು ತಿಕ್ಕ ಕನ್ಸಿಸ್ಟೆನ್ಸಿಲೇ ತಿನ್ನೋಕ್ಕೆ ಇಷ್ಟಪಡ್ತಾರೆ. ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ನೀರನ್ನು ನೋಡಿ ಹಾಕ್ಕೊಳ್ಳಿ. ನಾನಿವತ್ತು ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಸೂಪ್ ಕನ್ಸಿಸ್ಟೆನ್ಸಿಲಿ ಮಾಡಿರಲಿಲ್ಲ, ನನಗೆ ಕರೆಕ್ಟಾಗಿ ಮ್ಯಾಗಿಗೆ ಎಷ್ಟು ಬೇಕು ನೀರು ಅಷ್ಟನ್ನು ಹಾಕ್ಕೊಂಡಿದ್ದೆ. ಕೆಲವರು ಸೂಪ್ ಕುಡಿಲಿಕ್ಕೆ ಇಷ್ಟಪಡ್ತಾರೆ, ಮ್ಯಾಗಿ ಸೂಪ್ನ, ಚೆನ್ನಾಗಿರುತ್ತೆ ಅದು ಕೂಡ, ಯಾಕೆಂದರೆ ಮ್ಯಾಗಿ ಮಸಾಲ ಒಂಥರ ಟೇಸ್ಟ್, ಹಾಗಾಗಿ ಆ ಮ್ಯಾಗಿ ಮಸಾಲ ಸೂಪು ತಿನ್ನಲಿಕ್ಕೂ ಕುಡಿಲಿಕ್ಕೂ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಹಾಕೋತಾರೆ, ಬಟ್ ನೋಡಿ ಹಾಕ್ಕೊಳ್ಳಿ ಆಯ್ತು ಓಕೆನಾ ನೀರು. ಸೊ ಅದು ನೀರು ಹಾಕಿ ನೀಟಾಗಿ ಕುದ್ದ ಮೇಲೆ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಮ್ಯಾಗಿನ ಸೇರಿಸ್ತಾ ಇದ್ದೀನಿ. ಜಸ್ಟ್ ನೀವು ಮ್ಯಾಗಿನ ಸೇರಿಸ್ಬಿಟ್ಟು ಒಂದು ಪ್ಲೇಟನ್ನು ಮುಚ್ಚಿಬಿಡಿ, ಆವಾಗ ಯಾವುದೇ ಕಾರಣಕ್ಕೂ ಕಲಸೋದಕ್ಕೆ ಹೋಗಬೇಡಿ. ಜಸ್ಟ್ ಅದನ್ನು ನೀಟಾಗಿ ಹಾಕಿಬಿಟ್ಟು ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿಬಿಡಿ. ಆ ಹಬೆ ಒಳಗೆ ಆ ಬಿಸಿಗೆ ಮ್ಯಾಗಿ ಅನ್ನೋದು ಬೇಗನೆ ಸಾಫ್ಟ್ ಆಗಿಬಿಡುತ್ತೆ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಮ್ಯಾಗಿ ಸಾಫ್ಟ್ ಆಗಿದೆ. ಈ ಟೈಮಲ್ಲಿ ನೀವು ನಿಧಾನಕ್ಕೆ ಮ್ಯಾಗಿನ ಕಲಿಸ್ಕೊಳ್ಳಿ, ತರಕಾರಿ ಜೊತೆಯಲ್ಲಿ ಎಲ್ಲ ಹದವಾಗಿ ಹೊಂದ್ಕೊಳ್ಳೋ ರೀತಿಲಿ ಒಂದು ಒಳ್ಳೆ ರೀತಿಲಿ ಮಿಕ್ಸ್ ಕೊಡಿ. ನಿಜವಾಗ್ಲೂ ಹೇಳ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಾನು ಇವತ್ತು ಮಾಡ್ಕೊಂಡು ತಿಂದಂತಹ ಮ್ಯಾಗಿ. ಬಿಕಾಸ್ ಈ ರೀತಿ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡಿಕೊಡೋದ್ರಿಂದ ಹೆಲ್ತಿಯಾಗೂ ಇರುತ್ತೆ ಆ್ಯಂಡ್ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕನೂ ಕೂಡ ಇಷ್ಟಪಟ್ಟು ತಿಂತಾರೆ. ಒಂದು ಟೈಮಿಗೆ ಇದು ಡಿನ್ನರ್ ಆಗ್ಬೋದು ಅಥವಾ ಲಂಚ್ ಆಗ್ಬೋದು ಅಥವಾ ಒಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೂಡ ಆಗ್ಬೋದು. ನನಗೆ ಅದು ಪರವಾಗಿಲ್ಲ, ಮಾಡ್ಕೊಂಡು ತಿನ್ಬೋದು, ಒಂದು ಟೈಮ್ ಫುಡ್ ಅಂತ ಹೇಳಿ ಅನಿಸುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಇವತ್ತು ಕೂಡ ಅಷ್ಟೇ ನಾನು ಮತ್ತು ನಮ್ಮ ವಿನಿ ಇಬ್ಬರು ಕೂಡ ಈ ಒಂದು ಮ್ಯಾಗಿನ ತಿಂದ್ವಿ. ಅವನು ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಪ್ರಿಷಿಯೇಟ್ ಮಾಡ್ದ. ಸೊ ಎಸ್, ಈಗಾಗಿತ್ತು, ಇಷ್ಟ ಆಗಿತ್ತು ಇವತ್ತಿನ ದಿನ. ಆ್ಯಂಡ್ ನನಗೆ ನಿಜವಾಗ್ಲೂ ಹೇಳ್ತೀನಿ ಇವತ್ತಿನ ದಿನ ತುಂಬ ಚೆನ್ನಾಗಿ ಹೋಯ್ತು ಅಂತಲೇ ಅನ್ನಿಸ್ತು. ಎಲ್ಲ ರೀತಿಯಲ್ಲೂ ಕೂಡ ಆಲ್ಮೋಸ್ಟ್ ಯುಟಿಲೈಸ್ ಮಾಡಿಕೊಂಡೆ. ಆ್ಯಂಡ್ ಎಷ್ಟು ಸಾಧ್ಯನೋ ಅಷ್ಟು ನಾನು ನಿಮಗೆ ಕ್ಯಾಪ್ಚರ್ ಮಾಡಿ ತೋರಿಸಿದ್ದೀನಿ ಮಾರ್ನಿಂಗ್ ಟು ಟಿಲ್ ನೈಟ್. ಸೊ ಈ ರೀತಿ ನನ್ನ ದಿನನ ನಾನು ಕಳೆದೆ ಅಂತ ಹೇಳ್ಬೋದು. ನೀವು ಕೂಡ ಅಷ್ಟೇ ನಾನು ಮಾಡಿಕೊಟ್ಟು ಅಥವಾ ತೋರಿಸ್ಕೊಟ್ಟಿರುವಂಥ ಈ ರೆಸಿಪಿನ ಮಾಡ್ಕೊಂಡು ತಿನ್ನಿ, ನಿಜವಾಗ್ಲೂ ಚೆನ್ನಾಗಿರುತ್ತೆ ಓಕೆನಾ. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನನ್ನ ಅಭಿಪ್ರಾಯ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಪ್ಲೀಸ್ ನನ್ನ ಈ ಒಂದು ಡೈಲಿ ವ್ಲಾಗ್, ಡೈಲಿ ರುಟೀನ್ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ವೀಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಆಲ್ಸೋ ನಿಮ್ಮ ಅಭಿಪ್ರಾಯನ ನನಗೆ ಕಮೆಂಟ್ ಮಾಡಿ ಓಕೆನಾ. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಕಂಟೆಂಟ್ ಇಟ್ಕೊಂಡು ನಿಮ್ಮೆಲ್ಲರನ್ನ ಎಂಟರ್ಟೈನ್ ಮಾಡೋಕ್ಕೆ ನಾನು ಬರ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್, ಸಿ ಯು.